ಮನೆಯಲ್ಲೂ ಈ ರೀತಿಯ ಒಂದು ಸಣ್ಣ ಹಲಸಿನ ಹಣ್ಣು ಇದೆಯಾ? ಅದರಿಂದ ಒಂದು ವೆರೈಟಿಯಾಗಿ ರೆಸಿಪಿ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತಾ? ಅಂದರೆ ಯಾವತ್ತೂ ತಿಂದಿರದಂತಹ ಒಂದು ಹೊಸ ರುಚಿ. ಹಾಗಿದ್ರೆ ಬನ್ನಿ ನನ್ನ ಜೊತೆ, ನಾನೊಂದು ಹೊಸ ರೆಸಿಪಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಮೊದಲೇನು ಮಾಡಬೇಕಂದ್ರೆ, ಈ ಹಲಸಿನ ಹಣ್ಣನ್ನು ಕಟ್ ಮಾಡಬೇಕು. ಚೆನ್ನಾಗಿ ಹಣ್ಣಾಗಿರುವಂಥದ್ದು, ಇದು ಒಳ್ಳೆ ಸ್ವೀಟಾಗಿರೋ ಹಲಸಿನ ಹಣ್ಣೆ ತಗೋಬೇಕು. ನೋಡಿ, ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಚಾಕು ಉಪಯೋಗಿಸ್ಕೊಂಡು ಕಟ್ ಮಾಡ್ತಾ ಇರೋದು. ಸಣ್ಣ ಹಲಸಿನ ಹಣ್ಣು ಅಲ್ವಾ, ಆದ ಕಾರಣ ನೋಡಿ ಈ ರೀತಿ 2 ಭಾಗ ಮಾಡ್ಕೊಳ್ಳಿ. ಆಮೇಲೆ ಪುನಃ ಈ ರೀತಿ ಸಣ್ಣ ಸಣ್ಣಕ್ಕೆ ಭಾಗ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡೋದಕ್ಕೆ ತುಂಬ ಸುಲಭ ಅಲ್ವಾ, ಆದರೆ ಅಷ್ಟೊಂದು ಸುಲಭ ಅಲ್ಲ ಹಲಸಿನ ಹಣ್ಣು ಕಟ್ ಮಾಡೋದು. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಕೂಡ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ಇದು ಒಳ್ಳೆ ಟೇಸ್ಟ್ ಇದೆ, ಆದ ಕಾರಣ ನೋಡಿ ಈ ರೀತಿ ಕಟ್ ಮಾಡಬೇಕು. ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ಮೊದಲು. ಆಮೇಲೆ ಅದರ ಮೇಲ್ಗಡೆ ಇರುವ ಈ ಪಾಟನ್ನು ಕೂಡ ಕಟ್ ಮಾಡಿ ತೆಗಿಬೇಕು. ಸ್ವಲ್ಪ ತೆಂಗಿನ ಎಣ್ಣೆ ಹಚ್ಚಿಕೊಂಡ್ರೆ ಆಯಿತು ಕೈಗೆಲ್ಲ. ನೋಡಿ, ಸೂಪರಾಗಿದೆ, ಟೇಸ್ಟಿಯಾಗಿದೆ ಈ ಹಲಸಿನ ಹಣ್ಣು. ಇದನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕ್ಲೀನ್ ಮಾಡಿ. ಇನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದರ ಒಳಗಡೆ ಬೀಜ ಇರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು. ನಾನಿಲ್ಲಿ 1 ಕಪ್ಪಿನಷ್ಟು ಹಲಸಿನ ಹಣ್ಣು ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಮಾಡ್ಬೋದಾಯ್ತಾ. ಮೊದಲು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು 1/4 ಕಪ್ಪಿನಷ್ಟು ಬೆಲ್ಲದ ಹುಡಿನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ಒಳ್ಳೆ ಸ್ವೀಟ್ ಇದೆ. ರುಬ್ಬಿ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಗೋಡಂಬಿ ಇರೋದು ಸ್ವಲ್ಪ ಜಾಸ್ತಿ ಆದರೂ ರುಚಿ ಚೆನ್ನಾಗಿಯೇ ಬರುತ್ತೆ ಆಯಿತಾ. ಆಮೇಲೆ ಬೇಕಾಗಿರೋದು ರವೆ, 1 ಕಪ್ ರವೆ, ಬಾಂಬೆ ರವೆ ತಗೊಂಡಿರೋದು. ಅದನ್ನು ಕೂಡ ಈ ತುಪ್ಪದಲ್ಲಿ ಹುರ್ಕೋಬೇಕು. ಅದು ಅರ್ಧ ಹುರ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡ್ಬಿಟ್ಟು ಪುನಃ ಇದನ್ನು ಹುರಿಬೇಕು. ನೋಡಿ, ಈ ರೀತಿ ಆಗಿದೆ, ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಟ್ಟು ನಾವು ಆವಾಗ ರುಬ್ಕೊಂಡಿರುವಂಥ ಹಲಸಿನ ಹಣ್ಣಿನ ಪೇಸ್ಟು, ಈ ರವೆ 2 ಕೂಡ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಒಂದು 5 ನಿಮಿಷ ಮುಚ್ಚಿಟ್ಕೊಳ್ಳಿ. ಅಷ್ಟೊತ್ತಿಗೆ ನಮ್ಮ ಬಾಳೆ ಎಲೆ ನೋಡಿ ರೆಡಿಯಾಗಿದೆ. ಸಣ್ಣ ಸಣ್ಣ ಪೀಸ್ ಸಾಕು. ಈ ಶೇಪಲ್ಲಿ ಇವತ್ತು ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕಿರೋ ಮಾಡ್ಕೊಳ್ಳಿ, ಯಾವ ತೊಂದರೆ ಏನಿಲ್ಲ. ನೋಡೋದಕ್ಕೆ ಸ್ವಲ್ಪ ಸ್ಟೈಲಿಶ್ ಆಗಬೇಕಿದ್ರೆ ಈ ಶೇಪಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಅದರೊಳಗಡೆ ತುಂಬಿಸಬೇಕು. ಆಮೇಲೆ ಮೇಲ್ಗಡೆಯಿಂದ ಎಲೆಯನ್ನು ಕೆಳಗಡೆ ಫೋಲ್ಡ್ ಮಾಡಬೇಕು. ಒಳ್ಳೆ ಟ್ರಯಾಂಗಲ್ ಶೇಪಲ್ಲಿ, ಒಳ್ಳೆ ಸಮೋಸ ಶೇಪಲ್ಲಿ ಸಿಗುತ್ತೆ ನಮಗೆ. ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳಿ. ಇದನ್ನು ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದೆ, ಅದರಲ್ಲಿ ಹಾಕ್ಬಿಟ್ಟು ಬೇಯಿಸಬೇಕು. ಹಬೆಯಲ್ಲಿ ಬೇಯಿಸಬೇಕು. ಒಂದು 10ರಿಂದ 15ರಿಂದ 20 ನಿಮಿಷ ತನಕ ಬೇಯಿಸ್ಬೋದು ನಿಮಗೆ. ನೋಡಿ, ಇವಾಗ ರೆಡಿಯಾಗಿದೆ. ನೋಡಿ, ಎಲ್ಲ ಕೂಡ ತೆಗೆದು ಕೆಳಗೆ ಇಟ್ಕೊಳ್ಳಿ. ಸಖತ್ತಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿನ್ನಬೇಕು. ನಾವು ಗಟ್ಟಿಯೆಲ್ಲ ತಿಂತೀವಲ್ವ, ಸ್ವಲ್ಪ ವೆರೈಟಿ ಆಗಿರುತ್ತೆ. ಸ್ವಲ್ಪ ಬಿಸಿ ಬಿಸಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ಸಖತ್ ಮಜಾ ಕೊಡುತ್ತೆ. ಇಷ್ಟ ಆಯ್ತಾ ಅಲ್ವಾ? ಹಾಗೆ ನೀವು ಕೂಡ ಟ್ರೈ ಮಾಡಿ ಆಯಿತಾ. ಆಮೇಲೆ ಈ ಪೇಜ್ ಒಂದು ಫಾಲೋ ಮಾಡಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.